ನಾವೇನೋ ಒಂದು ಮಾಡೋಕ್ಕೆ ಅಂತ ಹೋಗಿರ್ತೀವಿ, ನೋಡಿದ್ರೆ ಈ ಥರ ಆಗುತ್ತೆ. ಟೈಮಲ್ಲಿ ಜೋರಾಗಿ ಢಮ್ ಅಂತ ಸೌಂಡ್ ಆಯಿತು. 2 ಹೆಜ್ಜೆ ನಾನು ಮುಂದೆ ಇದ್ದಿದ್ರೆ ನನಗೂ ಏನಾದರೂ ಆಗೋದು. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕವಿತಾ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ನಾನಿವತ್ತು ಫಸ್ಟ್ ಟೈಮು ನಿಮ್ಮ ಮುಂದೆ ಫೇಸ್ ವಿಡಿಯೋಗೆ ಬಂದಿದ್ದೀನಿ. ನೋಡಿರ್ತೀರ ತಮ್ಲೈನಲ್ಲೇ ಆ ವಿಷಯ ಕುರಿತಾಗಿ ನಿಮಗೆ ಒಂದು ಮಾಹಿತಿಗಳನ್ನ ಹೇಳಬೇಕು, ನನಗೆ ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಇದರ ಬಗ್ಗೆ ಅರ್ಥ ಆಗುತ್ತೆ. ಏನಾಗುತ್ತೆ ಅಂದರೆ, ನಮ್ಮ ಯೂಟ್ಯೂಬಲ್ಲಿ ಫಸ್ಟು ನಾವು ಹೊಸಬ್ರು, ಯೂಟ್ಯೂಬ್ಗೆ ನಾವು ಹೊಸಬ್ರು, ಹಾಗಾಗಿ ಏನೋ ಕನಸು ಕಟ್ಕೊಂಡು ಯೂಟ್ಯೂಬ್ಗೆ ಬರ್ತೀವಿ. ಸ್ಟಾರ್ಟಿಂಗಲ್ಲಿ ನಾನು ಹಾಗೇ ಏನೋ ತುಂಬ ಈಸಿ ಅಂತ ಯೂಟ್ಯೂಬ್ಗೆ ಕಾಲಿಟ್ಟೆ. ಸೊ ಅದರಲ್ಲಿ ಏನೂ ಗೊತ್ತಿರಲಿಲ್ಲ ನನಗೆ. 1-2 ತಿಂಗಳು ನಾನು ಏನು ಸರಿಯಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೆ ಅಷ್ಟು ಅರ್ಥ ಆಗಿರಲಿಲ್ಲ ಯೂಟ್ಯೂಬ್ ಬಗ್ಗೆ. ಆಮೇಲೆ ಹೀಗೆ ನಾನು ಕೆಲವರಿಗೆ ಸಬ್ಸ್ಕ್ರೈಬ್ ಆಗಿದ್ದೆ. ಅವ್ರದ ವಿಡಿಯೋ ಮತ್ತು ಲೈವ್ಗಳಿಗೆ ಹೋಗ್ತಾ ನನಗೆ ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಆಯ್ತಾ ಬಂತು. ಇದರಲ್ಲಿ 4,000 ವಾಚ್ ಅವರ್ ಕಂಪ್ಲೀಟ್ ಆಗಲೇಬೇಕು, ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಆಗಲೇಬೇಕು. ಅದು 1 ವರ್ಷ ಅಂತ ಟೈಮ್ ಕೊಟ್ಟಿರುತ್ತೆ ಯೂಟ್ಯೂಬು. ನಮ್ಮ ವಿಡಿಯೋಗಳಿಂದ ನಮಗೆ ವ್ಯೂಸ್ಗಳು ಕಮ್ಮಿ, ಹೊಸಬ್ರಿಗೆ ಕಮ್ಮಿ ಆಗುತ್ತೆ. ಅವ್ರೇನು ಮಾಡ್ತಾರೆ, ಅದಕ್ಕೆ ಒಂದು ದಾರಿ ಅಂದರೆ ಲೈವ್ ಮಾಡೋದು. ಸಪೋರ್ಟ್ಗೆ ಹೋಗ್ತಾರೆ ಮತ್ತು ಸಪೋರ್ಟ್ ತೊಗೋತಾರೆ ಲೈವ್ಗೆ. ಆದ್ದರಿಂದ WH ಅಂದರೆ ವಾಚ್ ಅವರು ಬರ್ತಾ ಹೋಗುತ್ತೆ, ಏರ್ತಾ ಹೋಗುತ್ತೆ. 4,000 ಅಥವಾ 3,000 ಆದ್ರೂ ಬರುತ್ತೆ. 3,000 ಆದರೆ ಆಫ್ ಮೊನಿಟೈಸ್ ಮಾಡ್ಕೊಬೋದು, 4,000 ಆದರೆ ಫುಲ್ ಮೊನಿಟೈಸ್ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ತೀವಿ, ವಿಡಿಯೋನೂ ಹಾಕಬೇಕಾಗುತ್ತೆ, ಲೈವ್ನೂ ಮಾಡಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಲೈವ್ ಡೈಲಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಈಗೆಲ್ಲರಿಗೂ ಬಂದ್ಬಿಟ್ಟಿದೆ. ಸೊ ನಾವು ಆ ಪ್ರೆಷರಲ್ಲಿ ಏನು ಮಾಡ್ತಿದ್ದೀವಿ, ಈ ಮನೆ ಕಡೆ ಕೆಲವು ಗಮನ ಹರಿಸ್ತಲೇ ಇದ್ದರೆ ಈ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಂದ ಒಂದು ದೊಡ್ಡದೇ ಪರಿಣಾಮಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಅದೇ ಥರ ನನಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಒಂದು ದಿನ ಆಯಿತು. ಏನು ಅಂತ ಹೇಳ್ತೀನಿ. ನಾನು ಹೀಗೆ ಲೈವ್ಗಳಿಗೆಲ್ಲ ಸಪೋರ್ಟ್ ಕೊಟ್ಕೊಂಡು ಮಾಡ್ತಾಯಿದ್ದೆ, ನನ್ನ ಲೈವ್ನು ಮಾಡ್ತಾಯಿದ್ದೆ. ಒಂದು ದಿನ ಹೀಗೆ ಆಯಿತು. ಅಡುಗೆ ಮನೆಯಲ್ಲಿ ಇದ್ದೆ, ಒಂದು ಫೋನ್ನ ಸ್ವಲ್ಪ ದೂರ ಇಟ್ಟಿದ್ದೆ ನಾನು, ಮತ್ತು ನಾನು ಸಪೋರ್ಟ್ ಕೊಡ್ತಿದ್ದೆ ಒಬ್ರಿಗೆ. ಆನಲ್ಲಿಟ್ಟು ಸಪೋರ್ಟ್ ಕೊಟ್ಕೊಂಡು ಇಲ್ಲಿ ಏನು ಮಾಡಿದೆ, ಅಡುಗೆ ಇತ್ತು, ಒಂದು ಕುಕ್ಕರ್ನ ಇಟ್ಟು ಗ್ಯಾಸ್ ಮೇಲೆ ಇಟ್ಟು ಬೇಯೋದಕ್ಕೆ ಇಟ್ಟಿದ್ದೆ, ಮುಚ್ಚಳ ಮುಚ್ಚಿದ್ದೆ, ಸಪೋರ್ಟ್ ಕೊಟ್ಟು ಅದ್ರ ದೂರನೇ ಇಟ್ಟಿದ್ದೆ, ಸ್ವಲ್ಪ ದೂರ ಇಟ್ಟಿದ್ದೆ, ನಾನು ಸ್ವಲ್ಪ ದೂರ ಇದ್ದೆ. ಹೀಗೆ ಮಾಡಬೇಕಾದ್ರೆ 1/4 ಗಂಟೆ ಟೈಮಲ್ಲಿ ಜೋರಾಗಿ ಢಮ್ ಅಂತ ಸೌಂಡ್ ಆಯಿತು. ತಿರುಗಿ ನೋಡ್ತೀನಿ, ಕುಕ್ಕರು ಬ್ಲಾಸ್ಟ್ ಆಗಿ ಎಲ್ಲ ಕಡೆ ಏನಾಗಿದೆ, ಕುಕ್ಕರ್ ಒಂದು ಕಡೆ ಅಂದರೆ ಮುಚ್ಚಳ ಒಂದು ಕಡೆ, ಅದರದ್ದು ಬಾಟಮ್ ಒಂದು ಕಡೆ. ಅಡುಗೆ ಮನೆ ನೋಡೋಕ್ಕೆ ಆಗಲ್ಲ, ಅಷ್ಟು ಮಟ್ಟಿಗೆ ಒಂದು ಸೈಡ್ಗೆ ಒಂದು ಗೋಡೆ ಮೇಲೆ ಟಾಪ್ ಎಲ್ಲ ಎಗ್ರು ಬಿಟ್ಟಿತ್ತು ಸಾಂಬಾರು. ಒಂದು ಚೂರು 1-2 ಹೆಜ್ಜೆ ನಾನು ಮುಂದೆ ಇದ್ದಿದ್ರೆ ನನಗೂ ಏನಾದರೂ ಆಗೋದು. ಇಲ್ಲ ಸಡನ್ನಾಗಿ ಯಾರಾದರೂ ಬಂದಿದ್ರು ಆ ಟೈಮಲ್ಲಿ, ಮಕ್ಕಳು ಯಾರೋ ಸಡನ್ನಾಗಿ ಬಂದ್ರೂ ಏನಾಗ್ಬೋದಿತ್ತು ನೀವೇ ಯೋಚನೆ ಮಾಡಿ. ಇಲ್ಲ ನನಗೆ ಏನಾದರೂ ಆಗಿದ್ರು ನನಗೆ ಏನಾಗ್ಬೋದಿತ್ತು. ಸೊ ನಾವೇನೋ ಒಂದು ಮಾಡೋಕ್ಕೆ ಅಂತ ಹೋಗಿರ್ತೀವಿ, ನೋಡಿದ್ರೆ ಈ ಥರ ಆಗುತ್ತೆ. ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದರಲ್ಲೂ ಲೇಡೀಸ್ ಅಂತೂ ಅವರಿಗೆ ತುಂಬಾ ಈ ಕಡೆ ಮಕ್ಕಳು ನೋಡ್ಕೊಬೇಕು, ಮನೇನೂ ಮ್ಯಾನೇಜ್ ಮಾಡಬೇಕು, ಈ ಕಡೆ ಅವ್ರ ಕನಸುಗಳು ಏನಾದರೂ ಇದ್ದರೆ ಅದನ್ನು ಏನಾದರೂ ಒಂದು ಮಾಡಿಕೊಂಡು ಒಂದು ಮುಂದುವರ್ಸ್ಕೊಬೇಕಾಗುತ್ತೆ. ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಬರೀ ಯೂಟ್ಯೂಬ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬೇರೆನೂ ಅಷ್ಟೇ, ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇನೆ ಈ ಒಂದು ಕೆಲವು ಎಚ್ಚರಿಕೆಗಳನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಯಾವತ್ತೂ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ನಂತರ ಯಾರಿಗೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೋದು ಬೇಡ, ಅದನ್ನು ನಾನು ಕೇಳ್ಕೊತೀನಿ. ನಾನು ಅದನ್ನು ನೆನೆಸ್ಕೊಂಡ್ರೆ ಈಗಲೂ ತುಂಬಾ ಒಂಥರ ಭಯ ಆಗುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕೆಂದರೆ ಅಷ್ಟು 2 ದಿನ ತೊಗೊಂಡಿದ್ದೀನಿ. ಆ ಥರ ಆಯಿತು ಅವತ್ತು. ನಾನು ಅದನ್ನು ಯಾವುದೇ ರೀತಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಅದು ನನ್ನ ತಲೆಗೂ ಬರಲಿಲ್ಲ ಅವತ್ತು. ವಿಡಿಯೋ ಆಗಲಿ ಫೋಟೋ ಆಗಲಿ ತೊಗೊಬೇಕು ಅಂತ ಬರಲಿಲ್ಲ. ಬೇಕಾದ್ರೆ ಅದ್ರ ಗುರ್ತಿದೆ, ಬೇಕಾದ್ರೆ ತೋರಿಸ್ತೀನಿ. ಅದು ಎಗ್ರಿರೋ ಗುರ್ತು, ಒಂದು ಕುಕ್ಕರು ಹೇಗಾಗಿತ್ತು ಸ್ಥಿತಿ ಅಂತ ಅದೆಲ್ಲ ಆಗುತ್ತೆ. ಸೊ ಇದೇ ಅಂತ ಅಲ್ಲ, ಒಂದು ಗೀಸರ್ ಹತ್ರ ಆಗಲಿ, ಗ್ಯಾಸ್ ಹತ್ರ ಆಗಲಿ,
ಅದೇ ಕರೆಂಟ್ ವಿಚಾರದಲ್ಲಾಗಲಿ, ನೀರಿನ ವಿಷಯದಲ್ಲಾಗಲಿ, ಯಾವ ವಿಷಯದಲ್ಲಾಗಲಿ ನಾವು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು. ಬಿಡು ಏನಾಗುತ್ತೆ ಅಂತ ಒಂಚೂರು ಯಾಮಾರಿದ್ರೆ ಅದು ಇನ್ನೊಂದು ಥರನೇ ಪರಿಣಾಮ ಬೀರ್ಬಿಡುತ್ತೆ. ಸೊ ಯಾರಿಗೂ ಈ ಥರ ಆಗಬಾರ್ದು. ಇದನ್ನು ಹೇಳಬೇಕಾಗಿತ್ತು. ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಕುಕ್ಕರ್ಗಳ್ನ, ಹಳೆ ಕುಕ್ಕರ್ಗಳ್ನ ಯೂಸ್ ಮಾಡಬೇಡಿ, ರೀಪ್ಲೇಸ್ ಮಾಡಿ. ಮತ್ತು ಗ್ಯಾಸ್ಕೆಟ್ನ ನೀರಲ್ಲಿ ಹಾಕಿ ಮತ್ತೆ ಅದನ್ನು ವಾಶ್ ಮಾಡಿ ಯೂಸ್ ಮಾಡಿ. ಹಳೇದಾದರೆ ಚೇಂಜ್ ಮಾಡಿ. ISI ಇರೋವಂಥ ಕುಕ್ಕರ್ಗಳನ್ನೇ ಬಳಸಿ. ಟೈಮ್ ಸೇವ್ ಮಾಡುತ್ತೆ ಒಂದು ಕಡೆ, ಮತ್ತು ಗ್ಯಾಸ್ ಸೇವ್ ಮಾಡುತ್ತೆ. ಅದೆಲ್ಲ ನೋಡ್ಕೊಂಡು ನಾವೇನು ಮಾಡ್ತೀವಿ, ಬೇಗನೂ ಅಡುಗೆ ಆಗುತ್ತೆ ಅಂತ ಕುಕ್ಕರ್ನ ಬಳಸ್ತೀವಿ. ಹಳೆ ಕಾಲದಲ್ಲಿ ಯಾರು ಬಳಸ್ತಿರ್ಲಿಲ್ಲ, ಚೆನ್ನಾಗೇ ಇದ್ದರು, ಸೇಫ್ಟಿನೂ ಇತ್ತು ಅವಾಗೆಲ್ಲ. ಬಟ್ ಇವಾಗ ಏನಾಗುತ್ತೆ, ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ನಾವು ಯೂಸ್ ಮಾಡಲೇಬೇಕಾಗುತ್ತೆ, ಬಳಸಲೇಬೇಕಾಗುತ್ತೆ. ಹಾಗಾಗಿ ಬಳಸಿ, ಎಚ್ಚರಿಕೆಯಿಂದ ಬಳಸಿ ಅಂತ ನಾನು ಈ ವಿಡಿಯೋ ಮೂಲಕ ಸಂದೇಶನ ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ. ಸೊ ಯಾರಿಗೂ ಈ ಥರ ಆಗಬಾರ್ದು. ಇದು ನನ್ನ ಒಂದು ಜೀವನದಲ್ಲಿ ಆಗಿದ್ದಂಥ ನಿಜವಾದ ಘಟನೆ. ಇದು ಯಾರಿಗೂ ಸಂಭವಿಸದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನನ್ನ ಒಂದು ರೆಸಿಪೀಸ್ ಎಲ್ಲ ನಿಮಗೆ ಮುಂದೆ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಮತ್ತು ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ನಿಮಗೆ ಕೊಡ್ತೀನಿ, ಮಾಹಿತಿಗಳನ್ನ ಕೊಡ್ತೀನಿ, ಶೇರ್ ಮಾಡ್ಕೊತೀನಿ. ಸೊ ಎಲ್ಲರ ಸಹಕಾರ ನಮಗೆ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ. ಮತ್ತು ಮುಂದಿನ ವಿಷಯದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಇಷ್ಟುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಕುಕ್ಕರ್ನ ಬಳಸಬೇಕಾದ್ರೆ ಯಾವೆಲ್ಲ ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕು ಅನ್ನೋದನ್ನು ತಿಳಿಯೋಣ ಬನ್ನಿ.